ಆಪಲ್ ಅಧಿಕೃತವಾಗಿ ಮ್ಯಾಕ್ಬುಕ್ ನಿಯೋ ಅನ್ನು ಬಿಡುಗಡೆ ಮಾಡಿದೆ. ಇದು ಸಂಪೂರ್ಣ ಹೊಸ ಎಂಟ್ರಿ ಲೆವೆಲ್ ಲ್ಯಾಪ್ಟಾಪ್ ಆಗಿದ್ದು, ತನ್ನ ಮ್ಯಾಕ್ಒಎಸ್ ಇಕೋಸಿಸ್ಟಮ್ ಅನ್ನು ಹೆಚ್ಚು ಜನರಿಗೆ ತಲುಪಿಸಲು ಇದನ್ನು ಡಿಸೈನ್ ಮಾಡಲಾಗಿದೆ. ಈ ಡಿವೈಸ್ ಅನ್ನು ಮಾರ್ಚ್ 4, 2026 ರಂದು ಅಧಿಕೃತವಾಗಿ ಘೋಷಿಸಲಾಗಿತ್ತು. ಇದು ಮಾರ್ಚ್ 11, 2026 ರಿಂದ ಎಲ್ಲರಿಗೂ ಮಾರಾಟಕ್ಕೆ ಲಭ್ಯವಾಗಲಿದೆ. ಇದುವರೆಗೆ ಬಂದ ಮ್ಯಾಕ್ಬುಕ್ಗಳಲ್ಲಿ ಇದೇ ಅತಿ ಅಗ್ಗದ ಮ್ಯಾಕ್ಬುಕ್ ಎನ್ನಲಾಗಿದ್ದು, ಇದರ ಆರಂಭಿಕ ಬೆಲೆ $599 ಆಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ $499 ಇನ್ನೂ ಕಡಿಮೆ ಬೆಲೆಗೆ ಇದು ಸಿಗಲಿದೆ. ಆಪಲ್ ಕಂಪನಿ ಬಜೆಟ್ ಲ್ಯಾಪ್ಟಾಪ್ ಮಾರುಕಟ್ಟೆಯಲ್ಲಿ ಪ್ರಬಲವಾಗಿ ಕಾಲಿಡಲು ಈ ನಿರ್ಧಾರ ಕೈಗೊಂಡಿದೆ. ಸಾಂಪ್ರದಾಯಿಕವಾಗಿ ಕ್ರೋಮ್ಬುಕ್ಸ್ ಅಥವಾ ಎಂಟ್ರಿ ಲೆವೆಲ್ ವಿಂಡೋಸ್ ಪಿಸಿಗಳನ್ನು ಬಳಸುತ್ತಿದ್ದ ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ಬಳಕೆದಾರರನ್ನು ಆಕರ್ಷಿಸುವ ಗುರಿ ಹೊಂದಿದೆ. ಮ್ಯಾಕ್ಬುಕ್ ನಿಯೋದ ಮತ್ತೊಂದು ವಿಶೇಷತೆ ಏನೆಂದರೆ, ಇದು ಆ ಸೀರೀಸ್ ಚಿಪ್ ಬಳಸಿದ ಮೊದಲ ಮ್ಯಾಕ್ ಆಗಿದೆ. ಅಂದರೆ ತನ್ನ ಹೈ-ಎಂಡ್ ಮ್ಯಾಕ್ಗಳಲ್ಲಿರುವ ARM ಸೀರೀಸ್ ಪ್ರೊಸೆಸರ್ಗಳ ಬದಲಿಗೆ, ಇದರಲ್ಲಿ ನಿರ್ದಿಷ್ಟವಾಗಿ A18 ಪ್ರೊ ಚಿಪ್ ಅನ್ನು ಬಳಸಲಾಗಿದೆ. ಈ ಚಿಪ್ ಬದಲಾವಣೆಯ ಹಿಂದೆ ಆಪಲ್ನ ದೊಡ್ಡ ತಂತ್ರಗಾರಿಕೆ ಇದೆ. ಇದುವರೆಗೂ ಕಂಡರಿಯದಷ್ಟು ಕಡಿಮೆ ಬೆಲೆಗೆ ಸಂಪೂರ್ಣ ಮ್ಯಾಕ್ ಅನುಭವವನ್ನು ನೀಡುವ ಮೂಲಕ, ಕಡಿಮೆ ಬೆಲೆಯ ಕಂಪ್ಯೂಟಿಂಗ್ ಮಾರುಕಟ್ಟೆಯ ಸ್ಪರ್ಧೆಯನ್ನು ಇದು ಸಂಪೂರ್ಣವಾಗಿ ಬದಲಾಯಿಸುವ ಸಾಧ್ಯತೆ ಇದೆ. ಮಾಕ್ಬುಕ್ ನಿಯೋ 13 ಇಂಚಿನ ಲಿಕ್ವಿಡ್ ರೆಟಿನಾ ಡಿಸ್ಪ್ಲೇನೊಂದಿಗೆ ಬರುತ್ತೆ. ಇದು 2408 1506 ಪಿಕ್ಸೆಲ್ಗಳ ರೆಸಲ್ಯೂಷನ್ ಹಾಗೂ 500 ನಿಟ್ಸ್ವರೆಗಿನ ಬ್ರೈಟ್ನೆಸ್ ಹೊಂದಿದೆ. ಇದರಿಂದ ನಿಮಗೆ ತುಂಬಾನೇ ಸ್ಪಷ್ಟ ಮತ್ತು ಉತ್ತಮ ವೀಕ್ಷಣೆಯ ಅನುಭವ ಸಿಗುತ್ತೆ. ಇನ್ನು ಈ ಡಿವೈಸ್ಗೆ ಪವರ್ ಕೊಡುವುದು ಆಪಲ್ನ A18 ಪ್ರೊ ಚಿಪ್. ಇದು 6 ಕೋರ್ ಸಿಪಿಯು, ಅದರಲ್ಲಿ 2 ಪರ್ಫಾರ್ಮೆನ್ಸ್ ಕೋರ್ಗಳು, 4 ಎಫಿಷಿಯೆನ್ಸಿ ಕೋರ್ಗಳು ಮತ್ತು 5 ಕೋರ್ ಜಿಪಿಯು ಜೊತೆಗೆ 8 ಗಿಗಾಬೈಟ್ ಯೂನಿಫೈಡ್ ಮೆಮೊರಿಯನ್ನ ಹೊಂದಿದೆ. ಈ ಹಾರ್ಡ್ವೇರ್ ಸೆಟಪ್ ವೆಬ್ ಬ್ರೌಸಿಂಗ್, ಡಾಕ್ಯುಮೆಂಟ್ ಮಾಡುವುದು, ಕಂಟೆಂಟ್ ಸ್ಟ್ರೀಮಿಂಗ್ನಂತಹ ಸಾಮಾನ್ಯ ಕೆಲಸಗಳಿಗಾಗಿ ಡಿಸೈನ್ ಮಾಡಲಾಗಿದೆ. ಆಪಲ್ ಹೇಳೋ ಪ್ರಕಾರ ಇಂಟೆಲ್ ಕೋರ್ ಅಲ್ಟ್ರಾ 5 ಲ್ಯಾಪ್ಟಾಪ್ಗಳಿಗೆ ಹೋಲಿಸಿದರೆ, ಪ್ರತಿದಿನದ ಕೆಲಸಗಳಿಗೆ ಇದು 50% ವೇಗವಾಗಿ ಕಾರ್ಯನಿರ್ವಹಿಸುತ್ತೆ. ಹೆಚ್ಚು ಡಿಮಾಂಡ್ ಇರುವ ಕೆಲಸಗಳಿಗೆ ಬಂದ್ರೆ, ನಿಯೋ ಡಿವೈಸ್ನಲ್ಲೇ ಮಾಡುವ ಎಐ ಕಾರ್ಯಗಳಿಗೆ 3 ಪಟ್ಟು ವೇಗವಾಗಿದೆ ಮತ್ತು ಫೋಟೋ ಎಡಿಟಿಂಗ್ಗೆ 2 ಪಟ್ಟು ವೇಗವಾಗಿ ಕೆಲಸ ಮಾಡುತ್ತೆ. ಇದರ ಬೇಸ್ ಮಾಡೆಲ್ 256 ಗಿಗಾಬೈಟ್ ಎಸ್ಎಸ್ಡಿ ಸ್ಟೋರೇಜ್ನೊಂದಿಗೆ ಬರುತ್ತೆ. ಜೊತೆಗೆ 512 ಗಿಗಾಬೈಟ್ ಆಪ್ಷನ್ ಕೂಡ ಲಭ್ಯವಿದ್ದು, ಅದರಲ್ಲಿ ಟಚ್ ಐಡಿ ಫೀಚರ್ ಕೂಡ ಇರುತ್ತೆ. ಇದರ ಬ್ಯಾಟರಿ 16 ಗಂಟೆಗಳವರೆಗೆ ಬಾಳಿಕೆ ಬರುತ್ತೆ ಅಂತ ಹೇಳಲಾಗಿದೆ. ಇದರಿಂದ ಹೆಚ್ಚಿನ ಯೂಸರ್ಗಳಿಗೆ ಒಂದು ದಿನ ಪೂರ್ತಿ ಬಳಸಲು ಯಾವುದೇ ಸಮಸ್ಯೆ ಆಗಲ್ಲ. ಆಪಲ್ $599 ಬೆಲೆಗೆ ಮ್ಯಾಕ್ಬುಕ್ ನಿಯೋ ಲಾಂಚ್ ಮಾಡೋಕೆ ಹೊರಟಿರುವುದು ಅವರ ಮಾರ್ಕೆಟ್ ಸ್ಟ್ರಾಟಜಿಯಲ್ಲಿ ಒಂದು ದೊಡ್ಡ ತಿರುವು ಅಂತ ಹೇಳಬಹುದು. ಯಾಕಂದ್ರೆ ಶಿಕ್ಷಣ ಮತ್ತು ಬಜೆಟ್ ವಿಭಾಗದಲ್ಲಿ ಕ್ರೋಮ್ಬುಕ್ಗಳು ಹಾಗೂ ಎಂಟ್ರಿ ಲೆವೆಲ್ ವಿಂಡೋಸ್ ಲ್ಯಾಪ್ಟಾಪ್ಗಳೇ ಇಷ್ಟರವರೆಗೆ ಮೇಲುಗೈ ಸಾಧಿಸಿದ್ದವು, ಅದಕ್ಕೆ ಈಗ ನೇರವಾಗಿ ಸವಾಲು ಹಾಕಿದೆ. 10 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಆಪಲ್ $900ಗಿಂತ ಕಡಿಮೆ ಬೆಲೆಯ ಲ್ಯಾಪ್ಟಾಪ್ ಮಾರುಕಟ್ಟೆಯಿಂದ ದೂರವಿತ್ತು, ಯಾಕಂದ್ರೆ ಅದರ ಮ್ಯಾಕ್ಬುಕ್ ಏರ್ ಮಾಡೆಲ್ಗಳು ತುಂಬಾ ಹೆಚ್ಚಿನ ಬೆಲೆಯಲ್ಲಿ ಪ್ರಾರಂಭವಾಗ್ತಿದ್ವು. ಈ ನಿಯೋ ಆಪಲ್ ಪ್ರಾಡಕ್ಟ್ಗಳಿಗೆ ಸಾಮಾನ್ಯವಾಗಿ ಇರೋ ದುಬಾರಿ ಬೆಲೆಯಿಲ್ಲದೆಯೇ ಕಂಪ್ಲೀಟ್ ಮ್ಯಾಕ್ಒಎಸ್ ಅನುಭವವನ್ನ ಕೊಡೋ ಮೂಲಕ ಈ ಅಂತರವನ್ನ ತುಂಬ್ತಿದೆ. ಇದಲ್ಲದೆ $499 ಎಜುಕೇಷನಲ್ ಡಿಸ್ಕೌಂಟ್, ವಿದ್ಯಾರ್ಥಿಗಳಿಗೆ ಇದರ ಆಕರ್ಷಣೆಯನ್ನ ಇನ್ನೂ ಹೆಚ್ಚಿಸುತ್ತೆ. ಇದರಿಂದ ಇದು ಸ್ಕೂಲ್ ಡಿಸ್ಟ್ರಿಕ್ಟ್ಗಳಿಗೆ ಮತ್ತು ಒಬ್ಬೊಬ್ಬರಾಗಿ ಕಲಿಯುವ ವಿದ್ಯಾರ್ಥಿಗಳಿಗೆ ತುಂಬಾ ಸ್ಪರ್ಧಾತ್ಮಕ ಆಯ್ಕೆಯಾಗಿದೆ. ಈ ಆಕರ್ಷಕ ಬೆಲೆ ಮತ್ತು ಆಪಲ್ ಸಿಲಿಕಾನ್ಗಳ ಅದ್ಭುತ ಪರ್ಫಾರ್ಮೆನ್ಸ್ ಜೊತೆ ಸೇರಿ, ಲಕ್ಷಾಂತರ ಹೊಸ ಯೂಸರ್ಗಳನ್ನ ಆಪಲ್ ಎಕೋಸಿಸ್ಟಮ್ಗೆ ಸೇರಿಸಿಕೊಳ್ಳುವುದು ಇದರ ಮುಖ್ಯ ಗುರಿ. ಇದರಿಂದ ಕಂಪನಿಗೆ ಲಾಂಗ್ ಟರ್ಮ್ ಬ್ರ್ಯಾಂಡ್ ಲಾಯಲ್ಟಿ ಸಿಗುತ್ತೆ ಮತ್ತು ಆಪಲ್ನ ಒಟ್ಟಾರೆ ಮಾರ್ಕೆಟ್ ಶೇರ್ ಕೂಡ ಹೆಚ್ಚಾಗುತ್ತೆ. ಮ್ಯಾಕ್ಬುಕ್ ನಿಯೋ ದೃಢವಾದ ಅಲ್ಯೂಮಿನಿಯಂ ಬಾಡಿಯ ಜೊತೆ ದುಂಡಾದ ಮೂಲೆಗಳನ್ನು ಹೊಂದಿದೆ. ಇದು ಸಿಲ್ವರ್, ಬ್ಲಷ್, ಸಿಟ್ರಸ್ ಮತ್ತು ಇಂಡಿಗೋ, ಹೀಗೆ 4 ಆಕರ್ಷಕ ಬಣ್ಣಗಳಲ್ಲಿ ಸಿಗುತ್ತೆ. ಈ ಬಣ್ಣಗಳ ಆಯ್ಕೆ ಆಪಲ್ನ ಒಂದು ದೊಡ್ಡ ಸ್ಟ್ರಾಟಜಿ ಅಂತ ಹೇಳಬಹುದು. ಐಮ್ಯಾಕ್ ಮತ್ತು ಐಪ್ಯಾಡ್ಗಳಲ್ಲಿ ಕೂಡ ಇಂತಹ ಆಕರ್ಷಕ ಬಣ್ಣಗಳನ್ನು ನೀಡುವುದನ್ನು ನೀವು ನೋಡಿರಬಹುದು. ಹೆಚ್ಚು ಜನರಿಗೆ ತಲುಪುವ ಡಿವೈಸ್ಗಳಿಗೆ ಈ ತಂತ್ರಗಾರಿಕೆ ಅನ್ವಯಿಸಿದೆ. ಕಮ್ಯುನಿಕೇಷನ್ಗಾಗಿ ಇದರಲ್ಲಿ 1080p ಫೇಸ್ಟೈಮ್ HD ಕ್ಯಾಮೆರಾ ಇದೆ. ಇದರ ಜೊತೆಗೆ ಉತ್ತಮ ಕ್ವಾಲಿಟಿ ಮೈಕ್ರೋಫೋನ್ಗಳು ಮತ್ತು ಸ್ಪೇಷಿಯಲ್ ಆಡಿಯೋ ಸಪೋರ್ಟ್ ಇರುವ ಸ್ಪೀಕರ್ಗಳನ್ನು ನೀಡಲಾಗಿದೆ. ಇನ್ನು ಕನೆಕ್ಟಿವಿಟಿ ವಿಚಾರಕ್ಕೆ ಬಂದ್ರೆ, ಕೇವಲ 2 USBಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು USB 3 ಸ್ಪೀಡ್ ಮತ್ತು ಡಿಸ್ಪ್ಲೇಪಾಟ್ 1.4 ಅನ್ನು ಸಪೋರ್ಟ್ ಮಾಡಿದ್ರೆ, ಇನ್ನೊಂದು USB 2 ಸ್ಪೀಡ್ಗೆ ಮಾತ್ರ ಸಪೋರ್ಟ್ ಮಾಡುತ್ತೆ. ಇದರ ಜೊತೆಗೆ ಒಂದು ಸಾಮಾನ್ಯ ಹೆಡ್ಫೋನ್ ಜಾಕ್ ಕೂಡ ಇದೆ. ಬಜೆಟ್ ಸ್ನೇಹಿ ಬೆಲೆಯಲ್ಲಿ ಸಿಗಬೇಕೆಂಬ ಕಾರಣಕ್ಕೆ ಥಂಡರ್ಬೋಲ್ಟ್ ಅಥವಾ ಮ್ಯಾಗ್ಸೇಫ್ ನಂತಹ ಅಡ್ವಾನ್ಸ್ ಫೀಚರ್ಗಳ ಬದಲು ಮುಖ್ಯವಾದ ಫಂಕ್ಷನ್ಸ್ಗೆ, ಕಾರ್ಯಗಳಿಗೆ ಇಲ್ಲಿ ಆದ್ಯತೆ ನೀಡಲಾಗಿದೆ. ಆದ್ರೆ ಒಂದ್ ಮುಖ್ಯ ವಿಷಯ ಗಮನಿಸಬೇಕು, ಬೇಸ್ ಮಾಡೆಲ್ನಲ್ಲಿ ಬ್ಯಾಕ್ಲಿಟ್ ಕೀಬೋರ್ಡ್ ಇಲ್ಲ. ಡಿವೈಸ್ ಅಗ್ಗವಾಗಿ ಸಿಗಲಿ ಅನ್ನೋ ಉದ್ದೇಶದಿಂದ ಇದನ್ನೊಂದು ಅಡ್ಜಸ್ಟ್ಮೆಂಟ್, ಹೊಂದಾಣಿಕೆ ಅಂತ ಹೇಳಬಹುದು. ಮ್ಯಾಕ್ಬುಕ್ ನಿಯೋ ಬಿಡುಗಡೆ ಆಪಲ್ಗೆ ಮಾತ್ರವಲ್ಲ, ಇಡೀ ಪರ್ಸನಲ್ ಕಂಪ್ಯೂಟಿಂಗ್ ಮಾರುಕಟ್ಟೆಯಲ್ಲೂ ದೊಡ್ಡ ಬದಲಾವಣೆ ತರಲಿದೆ ಅಂತ ನಿರೀಕ್ಷೆ ಇದೆ. ಆ ಸೀರೀಸ್ ಚಿಪ್ನಿಂದ ಕೆಲಸ ಮಾಡುವ ಮ್ಯಾಕನ್ನು ತರೋ ಮೂಲಕ ಆಪಲ್ ಚಿಪ್ಗಳ ಬಳಕೆಯಲ್ಲಿ ತಾನು ಎಷ್ಟು ಫ್ಲೆಕ್ಸಿಬಲ್ ಅನ್ನೋದನ್ನ ತೋರಿಸಿಕೊಟ್ಟಿದೆ. ಜೊತೆಗೆ ಬೇರೆ ಬೇರೆ ಬೆಲೆ ಶ್ರೇಣಿಗಳಲ್ಲೂ ಪ್ರಾಡಕ್ಟ್ ಕೊಡೋಕೆ ತಾನು ಬದ್ಧ ಅಂತ ಪ್ರೂವ್ ಮಾಡಿದೆ. ನಿಯೋನ ಕಾರ್ಯಕ್ಷಮತೆ ಹೇಗಿದೆ ಅಂದ್ರೆ, ಮುಖ್ಯವಾಗಿ ದಿನನಿತ್ಯದ ಕೆಲಸಗಳು ಮತ್ತೆ ಡಿವೈಸ್ನಲ್ಲಿ ನಡೆಯೋ ಹಾಗೆ ಸಂಬಂಧಿಸಿದ ಕೆಲಸಗಳಲ್ಲಿ
ಒಂದು ಐಫೋನ್ ಲೆವೆಲ್ ಪ್ರೊಸೆಸರ್ ಟಾರ್ಗೆಟ್ ಮಾಡಿದ ಗ್ರಾಹಕರಿಗೆ ಸಾಕು ಅನ್ನೋದನ್ನ ಇದು ತೋರಿಸಿಕೊಟ್ಟಿದೆ. ಈ ಸ್ಟ್ರಾಟಜಿಕ್ ನಡೆ ಆಪಲ್ ಲ್ಯಾಪ್ಟಾಪ್ ಸರಣಿಯಲ್ಲಿ ಒಂದು ಸ್ಪಷ್ಟವಾದ ವಿಭಾಗವನ್ನು ಸೃಷ್ಟಿಸಿದೆ. ಮ್ಯಾಕ್ಬುಕ್ ಏರ್ ಮತ್ತೆ ಮ್ಯಾಕ್ಬುಕ್ ಪ್ರೋ ಲೈನ್ಗಳಿಗಿಂತ ಕೆಳಗೆ ನಿಯೋ ಒಂದು ಸುಲಭವಾದ ಎಂಟ್ರಿ ಪಾಯಿಂಟ್ ಆಗಿ ಸಿಗುತ್ತೆ. ವಿಶ್ಲೇಷಕರ ಪ್ರಕಾರ ಮ್ಯಾಕ್ಬುಕ್ ನಿಯೋ ಆಪಲ್ನ ಬಳಕೆದಾರರ ಸಂಖ್ಯೆಯನ್ನು ತುಂಬಾನೇ ಹೆಚ್ಚಿಸುತ್ತೆ. ಯಾಕಂದ್ರೆ ಆಪಲ್ ಹಾರ್ಡ್ವೇರ್ ತುಂಬಾ ದುಬಾರಿ ಅಂತಿದ್ದ ಗ್ರಾಹಕರನ್ನು ಇದು ತನ್ನತ್ತ ಸೆಳೆಯಬಹುದು. ಇನ್ನು ಮ್ಯಾಕ್ಒಎಸ್ ಜೊತೆ ಇದರ ಇಂಟಿಗ್ರೇಷನ್ ಮತ್ತೆ ಕಂಟಿನ್ಯೂಟಿ ಫೀಚರ್ಗಳು ಈಗಾಗಲೇ ಐಫೋನ್ ಬಳಸುವವರಿಗೆ ಒಂದು ಸೀಮ್ಲೆಸ್ ಅನುಭವವನ್ನು ಕೊಡುತ್ತೆ. ಇದು ಒಂದು ಗೇಟ್ವೇ ಡಿವೈಸ್ ಆಗಿ ಇದರ ಆಕರ್ಷಣೆಯನ್ನು ಇನ್ನಷ್ಟು ಹೆಚ್ಚಿಸುತ್ತೆ.